ವಿಜೇಂದ್ರ ವಿರುದ್ಧ ಟಾರ್ಗೆಟ್ ಮಾಡ್ತಿರೋ ರೆಬಲ್ಸ್ ಅಪ್ಪ ಯಡಿಯೂರಪ್ಪ ಆಗಿದ್ದಕ್ಕಾಗಿ ವಿಜೇಂದ್ರಗೆ ಈ ಪಟ್ಟ ಸಿಕ್ತು ಅಂತ. ಇನ್ನು ವಿರೋಧ ಪಕ್ಷದವರು ಮಾತ್ರ ಅಲ್ಲ, ಸ್ವಪಕ್ಷದವರಿಂದಲೂ ತಪ್ಪದ ಟೀಕೆ. ಬಿವೈವಿಗೆ ಬೆಂಕಿ ಉಂಡೆಯಾದ ಬಸವರಾಜ್ ಪಾಟೀಲ್ ಯತ್ನಾಳ್. ಪದೇ ಪದೇ ಬಿಎಸ್ವೈ ಬಿವೈವಿಎ ಯತ್ನಾಳ್ ಟಾರ್ಗೆಟ್. ಶಿವರಾಮ್ ಹೆಬ್ಬಾರ್ ಎಸ್ಟಿ ಸೋಮಶೇಖರಿಂದ ಕೂಡ ಪಕ್ಷ ವಿರೋಧದ ನಡೆ. ಇವರು ಏನು ಮೈತ್ರಿ ಸರ್ಕಾರವನ್ನು ತ್ಯಜಿಸಿ ಈ ಶಿವರಾಮ್ ಹೆಬ್ಬಾರ್ ಎಸ್ಟಿ ಸೋಮಶೇಖರ್ ಇವರೆಲ್ಲರೂ ಕೂಡ ಬಿಜೆಪಿ ಸೇರ್ಪಡೆ ಆಗಿದ್ರು. ಸೊ ಅವರಿಂದ ಕೂಡ ಎಲ್ಲ ಒಂದು ಕಡೆ ಪಕ್ಷದ ವಿರೋಧ ನಡೀತಿದೆ. ವಿಜೇಂದ್ರಗೆ ಅವರು ಕೂಡ ಸಾಥ್ ಕೊಡ್ತಾ ಇಲ್ಲ ಅಂತಕ್ಕಂಥ ವಿಚಾರ ಈಗ. ಇದಕ್ಕೆ ಸಾಕ್ಷಿ ಎಂಬಂತೆ ಮೊನ್ನೆ ಏನು ಮೈಸೂರು ಚಲೋ ನಡೀತು, ಮೂಢ ಹಗರಣ ಪ್ರಕರಣ ಸಂಬಂಧಪಟ್ಟಂತೆ. ಈ ಸಂದರ್ಭದಲ್ಲಿ ರೆಬಲ್ ಟೀಮ್, ಬಿಜೆಪಿ ರೆಬಲ್ ಟೀಮ್ ಅಂತ ಏನು ಕರೆಯಲಾಗ್ತಿದೆ, ರಮೇಶ್ ಜಾರಕಿಹೊಳಿ ಮತ್ತು ಯತ್ನಾಳ್ ಅವರೇ ಒಂದು ಸಪ್ರೇಟ್ ಮೀಟಿಂಗನ್ನು ಮಾಡಿದರು. ಅವರೇ ಒಂದು ನಿಲುವನ್ನು ತೆಗೆದುಕೊಂಡಿದ್ರು. ಆದರೆ ಆ ಟೈಮಲ್ಲಿ ಅವರು ಭಾಗವಹಿಸಿಲ್ಲ, ಬಿವೈ ವಿಜೇಂದ್ರಗೆ ಸಾಥ್ ಕೂಡ ಕೊಟ್ಟಿಲ್ಲ. ಸೊ ಹಾಗಾಗಿ ಇವರಿಂದ ಕೂಡ ಒಂದು ಪಕ್ಷ ವಿರೋಧದ ನಡೆ ಉಂಟಾಗ್ತಾ ಇದೆ ಅಂತಕ್ಕಂಥದ್ದು. ಇನ್ನು ಬಿವೈವಿಗೆ ಮೈತ್ರಿ ನಾಯಕ HDK ಅವರ ಬಳಿ ಕೂಡ ಉತ್ತಮ ಸಂಬಂಧ ಇಲ್ಲ. ಹಾಗಾಗಿಯೇ ಪಾದಯಾತ್ರೆ ವಿಚಾರದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಎಂಟ್ರಿ ಕೊಡಬೇಕಾಯಿತು. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗಿರುವ ತಾಳ್ಮೆ ವಿಜೇಂದ್ರಗಿಲ್ವಾ? ಸೊ ವಿರೋಧ ಪಕ್ಷ ಮಾತ್ರವಲ್ಲ, ಸ್ವಪಕ್ಷದವರಿಂದಲೂ ಬಿವೈವಿಗೆ ತಪ್ಪಿದ್ದಲ್ಲ ಟೀಕೆಗಳು. ಅಪ್ಪ ಯಡಿಯೂರಪ್ಪ ಆಗಿದ್ದಕ್ಕೆ ಇವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಸಿಕ್ತು ಅಂತ ನೇರವಾಗಿಯೇ ಎಲಿಗೇಷನ್ ಮಾಡಿರ್ತಕ್ಕಂಥದ್ದು ಬಸವರಾಜ್ ಪಾಟೀಲ್ ಯತ್ನಾಳ್. ಸೊ ಬಿವೈ ವಿಜೇಂದ್ರ ಇನ್ನೂ ಕೂಡ ಯಂಗ್ಸ್ಟರ್ ಇದ್ದಾರೆ. ಬಿವೈ ವಿಜೇಂದ್ರ ಎಲ್ಲೊಂದು ಕಡೆ ಪಕ್ಷದಲ್ಲಿ ತನ್ನ ಒಂದು ಹಿಡಿತವನ್ನು ಸಾಧಿಸುವಲ್ಲಿ ವಿಫಲರಾದ್ರ, ಹಿರಿಯ ನಾಯಕರ ಮಾರ್ಗದರ್ಶನವನ್ನು ಪಡೆಯುವಲ್ಲಿ ವಿಫಲರಾದ್ರ, ಇನ್ನು ಪಕ್ಷದಲ್ಲಿರುವ ನಾಯಕರ ವಿರೋಧಕ್ಕೆ ಗುರಿಯಾದ್ರ ಬಿವೈ ವಿಜೇಂದ್ರ ಅಂತಕ್ಕಂಥದ್ದು ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಮೊನ್ನೆ ನಡೆದಂಥ RSS ಸಭೆ ಏನಿದೆ, ಪ್ರಮುಖ ನಾಯಕರ ಸಭೆ ಆಗಿತ್ತು. ಅದು BJP ಹಿರಿಯ ನಾಯಕರ ಸಭೆ ಆಗಿತ್ತು. ಇನ್ನು RSS ಮುಖಂಡರ ನೇತೃತ್ವದಲ್ಲಿ ನಡೆದಂಥ ಒಂದು ಸಭೆ ಇದು.